ಜೀವನದಲ್ಲಿ ಶುಭ ಮತ್ತು ಅಶುಭ ಘಟನೆಗಳು ನಡೆಯುವ ಮುನ್ನವೇ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸೂಚನೆಗಳನ್ನು ಪ್ರಕೃತಿ ನೀಡುತ್ತಿರುತ್ತದೆ. ಅಂತಹ ಪವಿತ್ರ ಸೂಚನೆಗಳಲ್ಲಿ ಪ್ರಮುಖವಾದುದು ತುಳಸಿ ಮಾತೆ ನೀಡುವ ಸೂಚನೆಗಳು. ತುಳಸಿ ಗಿಡವು ಕೇವಲ ಸಸ್ಯವಲ್ಲ, ಅದು ತಾಯಿ ಮಹಾಲಕ್ಷ್ಮಿಯ ಸ್ವರೂಪವಾಗಿದೆ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದು ದೇವಿ ಲಕ್ಷ್ಮಿಯ ಆಶೀರ್ವಾದದ ಸಂಕೇತ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮನೆಯಲ್ಲಿರುವ ತುಳಸಿ ಗಿಡವು ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ಮನೆ ಸದಸ್ಯರಿಗೆ ಶಾಂತಿ ಹಾಗೂ ಪ್ರಗತಿಯನ್ನು ತರುತ್ತದೆ. ಮನೆಯ ಏಳಿಗೆಯಲ್ಲಿಯೂ ತುಳಸಿಗೆ ಪ್ರಮುಖ ಪಾತ್ರವಿದೆ. ತಾಯಿ ಮಹಾಲಕ್ಷ್ಮಿಯ ರೂಪದಲ್ಲಿ ಪೂಜಿಸಲ್ಪಡುವ ಈ ತುಳಸಿ ಗಿಡ ಯಾವ ಮನೆಯಲ್ಲಿರುತ್ತದೋ ಆ ಮನೆಯಲ್ಲಿ ಧನ, ಧಾನ್ಯ, ಆರೋಗ್ಯ ಮತ್ತು ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ. ಮನೆಯಲ್ಲಿನ ಎಲ್ಲಾ ವಿಧವಾದ ವಾಸ್ತುದೋಷಗಳನ್ನು ದೂರ ಮಾಡುವ ಶಕ್ತಿ ತುಳಸಿಗೆ ಇದೆ. ಆದರೆ ಈ ತುಳಸಿ ಗಿಡವು ಕೆಲವೊಮ್ಮೆ ಮನೆಯಲ್ಲಿ ನಡೆಯಲಿರುವ ಶುಭ ಅಥವಾ ಅಶುಭದ ಸಂಕೇತವನ್ನು ಸಹ ತೋರಿಸುತ್ತದೆ. ಇದೀಗ ನೋಡೋಣ ತುಳಸಿ ಗಿಡವು ನೀಡುವ ಅಂತಹ ವಿವಿಧ ಸೂಚನೆಗಳು ಯಾವುವು ಎಂಬುದನ್ನು. ತುಳಸಿ ಗಿಡ ಒಣಗಿ ಹೋಗುವುದು. ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಆರಂಭಿಸಿದರೆ ಅದು ಅಶುಭ ಸೂಚನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಲವಾರು ಬಾರಿ ನೀರು ಹಾಕಿದರೂ ಅಥವಾ ಕಾಳಜಿ ವಹಿಸಿದರೂ ಗಿಡ ಹಸಿರಾಗಿ ಉಳಿಯದೆ ಒಣಗುತ್ತಿದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ವಾಸವಿದೆ ಎಂಬುದನ್ನು ಸೂಚಿಸುತ್ತದೆ. ಇದರಿಂದ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀಳಬಹುದು. ಅಷ್ಟೇ ಅಲ್ಲದೆ ಇದು ಒಂದು ದೊಡ್ಡ ಸಂಕಷ್ಟ ಬರಲಿರುವ ಸೂಚನೆಯಾಗಿರಬಹುದು. ಇಂತಹ ಸಂದರ್ಭದಲ್ಲಿ ತುಳಸಿ ಗಿಡವನ್ನು ತಕ್ಷಣ ತೆಗೆದು ಹೊಸ ಗಿಡವನ್ನು ನೆಡುವುದು ಅತ್ಯಂತ ಮುಖ್ಯ. ತುಳಸಿಯ ಹಸಿರು ಎಲೆಗಳು ಉದುರುವುದು. ಸಾಮಾನ್ಯವಾಗಿ ಹಳದಿ ಎಲೆಗಳು ಉದುರುವುದು ಸಹಜ. ಆದರೆ ತುಳಸಿಯ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ಉದುರಲು ಆರಂಭಿಸಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯಲ್ಲಿ ಕಲಹ, ಕ್ಲೇಶ ಅಥವಾ ಕುಟುಂಬದೊಳಗಿನ ವಿಭಜನೆಯಂತಹ ತೊಂದರೆಗಳು ಉಂಟಾಗುವ ಸೂಚನೆಯಾಗಿದೆ. ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಸಂಜೆ ಸಮಯದಲ್ಲಿ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡದ ಸುತ್ತ 3 ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಬೇಕು. ತುಳಸಿ ಗಿಡದ ಬಳಿ ಸಣ್ಣ ಸಸಿಗಳು ಬೆಳೆಯುವುದು. ತುಳಸಿ ಗಿಡದ ಸುತ್ತ ಸಣ್ಣ ಸಣ್ಣ ಹಸಿರು ಸಸಿಗಳು ಬೆಳೆಯಲು ಆರಂಭಿಸಿದರೆ ಅದನ್ನು ಅತ್ಯಂತ ಶುಭ ಶಕುನವೆಂದು ಹೇಳುತ್ತಾರೆ. ಇದು ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಸುದ್ದಿ ಬರಲಿರುವುದು ಅಥವಾ ವ್ಯಾಪಾರದಲ್ಲಿ ಪ್ರಗತಿಯಾಗಲಿರುವ ಸೂಚನೆ. ಇದರಿಂದ ತಾಯಿ ಲಕ್ಷ್ಮಿಯ ಕೃಪೆ ಮನೆಯಲ್ಲಿದೆ ಅಥವಾ ಶೀಘ್ರದಲ್ಲಿ ಆಕೆಯ ವಾಸವಾಗಲಿದೆ ಎಂಬ ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಧನಲಾಭವೂ ಆಗುತ್ತದೆ ಎಂದು ನಂಬಲಾಗುತ್ತದೆ. ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದು. ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದನ್ನು ನಾವು ಹಲವಾರು ಬಾರಿ ನೋಡಿರುತ್ತೇವೆ. ನಾವು ಎಷ್ಟೇ ಕಾಳಜಿ ವಹಿಸಿದರೂ ಇರುವೆಗಳು ಅಥವಾ ಜಿರುಳೆಗಳು ಅಲ್ಲಿ ತಮ್ಮ ಗೂಡು ಮಾಡಿಕೊಳ್ಳುತ್ತವೆ. ಆದರೆ ಶಕುನಶಾಸ್ತ್ರದ ಪ್ರಕಾರ ಇದು ಅಶುಭ ಸಂಕೇತವಾಗಿದೆ. ಇದು ಹೊರಗಿನ ವ್ಯಕ್ತಿಯೊಬ್ಬರು ನಿಮಗೆ ತೊಂದರೆ ತರಬಹುದು ಎಂಬ ಸೂಚನೆ. ಅಂತಹ ಸಂದರ್ಭಗಳಲ್ಲಿ ಹೊರಗಿನ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕು. ತುಳಸಿ ಗಿಡದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುವುದು. ತುಳಸಿ ಗಿಡದ ಮೇಲೆ ಸುಂದರವಾದ ಪಕ್ಷಿಗಳು ಅಥವಾ ಕೋಗಿಲೆಗಳು ಬಂದು ಕುಳಿತುಕೊಳ್ಳುವುದು ಅತ್ಯಂತ ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ತುಳಸಿ ಗಿಡ ಇನ್ನಷ್ಟು ಹಸಿರಾಗಿ ತಾಜಾಗಿ ಕಾಣುತ್ತದೆ. ಈ ಸೂಚನೆ ನಿಮಗೆ ಶೀಘ್ರದಲ್ಲೇ ಲಾಭವಾಗಲಿದೆ ಮತ್ತು ನಿಮ್ಮ ಇಷ್ಟಾರ್ಥಗಳು ನೆರವೇರಲಿವೆ ಎಂಬುದನ್ನು ಸೂಚಿಸುತ್ತದೆ. ಇದನ್ನು ಧನಲಾಭ ಮತ್ತು ಅದೃಷ್ಟದ ಸಂಕೇತವೆಂದು ಸಹ ಪರಿಗಣಿಸಲಾಗುತ್ತದೆ. ತುಳಸಿ ಪದೇ ಪದೇ ಒಣಗುವುದು. ಕೆಲವರು ಮನೆಯಲ್ಲಿ ತುಳಸಿ ನೆಟ್ಟರೂ ಅದು ಪದೇ ಪದೇ ಒಣಗಿ ಹೋಗುತ್ತದೆ. ಇದು ಪಿತೃದೋಷ ಅಥವಾ ದುಷ್ಟಶಕ್ತಿಗಳ ವಾಸದ ಸೂಚನೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಇಲ್ಲದಿರುವ ಸಾಧ್ಯತೆ ಇದೆ. ಇದನ್ನು ನಿವಾರಿಸಲು ದಾನ ಮಾಡುವುದರಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದರಿಂದ ಮತ್ತು ಮನೆಯಲ್ಲಿ ಶುದ್ಧತೆ ಕಾಪಾಡುವುದರಿಂದ ಶಕ್ತಿ ಸಮತೋಲನವಾಗುತ್ತದೆ. ನೀರು ಹಾಕಿದರೂ ಎಲೆಗಳು ಉದುರುವುದು. ತುಳಸಿಗೆ ನೀರು ಹಾಕಿದ ಬಳಿಕವೂ ಅದು ಬಾಡುತ್ತಿದ್ದರೆ ಅಥವಾ ಎಲೆಗಳು ಉದುರುತ್ತಿದ್ದರೆ ಇದು ಅಶುಭ ಶಕುನ. ಇದರಿಂದ ಮನೆಯಲ್ಲಿ ಹಣದ ನಷ್ಟ ಅಥವಾ ಆರೋಗ್ಯ ಸಂಬಂಧಿ ತೊಂದರೆಗಳ ಸೂಚನೆ. ಕುಟುಂಬದ ಯಾರಿಗಾದರೂ ಗಾಯ ಅಥವಾ ಅನಾರೋಗ್ಯ ಆಗುವ ಸಂಭವವಿರಬಹುದು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ತುಳಸಿ ಎಲೆಗಳು ಕಪ್ಪಾಗುವುದು. ಮನೆಗೆ ಅಥವಾ ಕುಟುಂಬ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಬಿದ್ದರೆ ತುಳಸಿ ಎಲೆಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುವ ಸೂಚನೆ. ಇಂತಹ ಸಂದರ್ಭಗಳಲ್ಲಿ ತುಳಸಿ ಗಿಡದ ಹತ್ತಿರ ಧೂಪ ಹಚ್ಚಿ ಮನೆಯನ್ನು ಶುಚಿಗೊಳಿಸಿ ಸಕಾರಾತ್ಮಕ ವಾತಾವರಣ ನಿರ್ಮಿಸಬೇಕು. ಹಾಗೆಯೇ ಹೊಸ ತುಳಸಿ ನೆಡುವುದರಿಂದ ಆ ಶಕ್ತಿಗಳು ನಿವಾರಣೆಯಾಗುತ್ತವೆ. ಉತ್ತಮ ವಾತಾವರಣದಲ್ಲೂ ತುಳಸಿ ಬಾಡುವುದು. ಹವಾಮಾನ ಉತ್ತಮವಾಗಿದ್ದರೂ ತುಳಸಿ ಗಿಡ ಬಾಡುತ್ತಿದ್ದರೆ ಅದು ತಾಯಿ ಲಕ್ಷ್ಮಿಯ ಮುನಿಸಿನ ಸಂಕೇತವಾಗಿದೆ. ಇದು ಮನೆಯಲ್ಲಿ ದಾರಿದ್ರ್ಯ ಅಥವಾ ಆರ್ಥಿಕ ಹಿಂಜರಿತ ಉಂಟಾಗಿರುವುದನ್ನು ಸೂಚಿಸುತ್ತದೆ. ಇಂತಹ ಸಂದರ್ಭಗಳಲ್ಲಿ ಪೂಜೆ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಟುವಟಿಕೆಗಳಿಂದ ಮನೆಯಲ್ಲಿ ಶಕ್ತಿ ಹೆಚ್ಚಿಸಬೇಕು. ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು. ತುಳಸಿ ಎಲೆಗಳು ಹಳದಿಯಾಗಿ ಉದುರುತ್ತಿದ್ದರೆ ಇದು ಸಹ ನಕಾರಾತ್ಮಕ ಶಕ್ತಿಯ ಸೂಚನೆ. ಇದನ್ನು ದೂರ ಮಾಡಲು ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಮತ್ತು ವಾರಕ್ಕೊಮ್ಮೆ ಮನೆಯನ್ನು ಧೂಪದ ಸುಗಂಧದಿಂದ ಶುದ್ಧ ಮಾಡಬೇಕು.
ತುಳಸಿ ಗಿಡದ ದಿಕ್ಕು ಮತ್ತು ನೀರಿನ ನಿಯಮಗಳು. ತುಳಸಿಯನ್ನು ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಅದು ಪವಿತ್ರತೆ, ಶುದ್ಧತೆ, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ನೆಟ್ಟರೆ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಭಾನುವಾರದಂದು ತುಳಸಿಗೆ ನೀರು ಅರ್ಪಿಸಬಾರದು. ಶಾಸ್ತ್ರಗಳ ಪ್ರಕಾರ ಭಾನುವಾರದಂದು ತುಳಸಿ ಮಾತೆ ಭಗವಾನ್ ವಿಷ್ಣುವಿಗಾಗಿ ನಿರ್ಜಲ ವ್ರತ ಆಚರಿಸುತ್ತಾರೆ. ಆ ದಿನ ನೀರು ಹಾಕುವುದರಿಂದ ನಕಾರಾತ್ಮಕತೆ ಹೆಚ್ಚಾಗಿ ಮನೆಯಲ್ಲಿ ದಾರಿದ್ರ್ಯ ಬರಬಹುದು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಸಾವಾಗಿದ್ದರೆ ಅಥವಾ ಸೂತಕವಾಗಿದ್ದರೆ ತುಳಸಿಗೆ ನೀರು ಹಾಕಲು ಸಾಧ್ಯವಾಗದಿದ್ದರೆ ಅಕ್ಕಪಕ್ಕದ ಮನೆಯ ಮಕ್ಕಳಿಂದ ನೀರು ಹಾಕಿಸಬೇಕು. ನೀರಿಲ್ಲದೆ ಹೆಚ್ಚು ದಿನ ಬಿಡಬಾರದು. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಡೆತಡೆ ಇದ್ದರೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ತುಳಸಿಗೆ ಹಸಿ ಹಾಲು ಮತ್ತು ಸಿಹಿ ತಿಂಡಿ ಅರ್ಪಿಸಿ. ಯಾವುದೇ ಮುತ್ತೈದೆ ಸ್ತ್ರೀಗೆ ಸಿಹಿ ವಸ್ತು ದಾನ ಮಾಡಿದರೆ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಕಾರ್ಯಗಳಲ್ಲಿ ಅಡೆತಡೆಗಳು ದೂರವಾಗುತ್ತವೆ. ತುಳಸಿ ಗಿಡದ ಮೇಲೆ ಬಟ್ಟೆ ಒಣಗಬಾರದು. ತುಳಸಿ ಗಿಡದ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನು ಒಣಗಿಸುವುದು ಪಾಪಕಾರ್ಯವೆಂದು ಪರಿಗಣಿಸಲಾಗಿದೆ. ಬಟ್ಟೆಗಳಿಂದ ಬರುವ ನೀರು ತುಳಸಿಗೆ ಬೀಳಬಾರದು. ಮುಟ್ಟಿನ ಸಮಯದಲ್ಲಿ ತುಳಸಿಗೆ ಸ್ಪರ್ಶ ಮಾಡಬಾರದು. ತಿಳಿಯದೆ ಮುಟ್ಟಿದರೂ ಅದು ಒಣಗಬಹುದು. ಮಹಿಳೆಯರು ತುಳಸಿ ಪೂಜೆ ಮಾಡುವ ಲಾಭ. ಮಹಿಳೆಯರು ತುಳಸಿ ಪೂಜೆಯನ್ನು ಮಾಡಿದರೆ ಮತ್ತು ತುಳಸಿಗೆ ಪ್ರದಕ್ಷಿಣೆ ಹಾಕಿದರೆ ಧೈರ್ಯ, ಸ್ಥೈರ್ಯ ಮತ್ತು ಸಹನೆಯೂ ಹೆಚ್ಚಾಗುತ್ತದೆ. ಯಾವುದೇ ಸಮಸ್ಯೆ ಎದುರಾದರೂ ಅದನ್ನು ಎದುರಿಸುವ ಶಕ್ತಿ ದೊರಕುತ್ತದೆ. ತುಳಸಿ ಪೂಜೆ ಮಾಡುವ ಮಹಿಳೆಯ ಮನೆಯಲ್ಲಿ ಶಾಂತಿ, ಏಕತೆ ಮತ್ತು ಆರ್ಥಿಕ ಏಳಿಗೆ ಇರುತ್ತದೆ. ಮದುವೆಯಲ್ಲಿನ ಅಡೆತಡೆಗಳು ನಿವಾರಣೆ. ಮದುವೆಯಲ್ಲಿ ಅಡೆತಡೆಗಳಿದ್ದರೆ ತುಳಸಿಗೆ ಸಿಂಧೂರ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಪ್ರತಿದಿನ ಪೂಜಿಸಿ. ಮುತ್ತೈದರಿಗೆ ಬಾಗಿನದಲ್ಲಿ ತುಳಸಿ ಮಾತೆಗೆ ನೀಡುವ ಅಲಂಕಾರಿಕ ವಸ್ತುಗಳನ್ನು ದಾನ ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ತುಳಸಿ ಎಲೆಗಳನ್ನು ಕೀಳುವ ನಿಷೇಧ. ಅಮಾವಾಸ್ಯೆ, ಹುಣ್ಣಿಮೆ, ದ್ವಾದಶಿ, ಏಕಾದಶಿ, ಭಾನುವಾರ ಮತ್ತು ಶುಕ್ರವಾರದಂದು ತುಳಸಿ ಎಲೆಗಳನ್ನು ಕೀಳಬಾರದು. ದ್ವಾದಶಿಯ ದಿನದಂದು ಕೀಳುವುದರಿಂದ ಪಾಪ ಹರಿಯ ತಲೆ ಮೇಲೆ ಬೀಳುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇದು ಮನೆಯ ಸಂಪತ್ತು ಕಡಿಮೆಯಾಗುವುದು ಮತ್ತು ಆಯಸ್ಸು ಕ್ಷೀಣಿಸುವ ಕಾರಣವಾಗುತ್ತದೆ. ತುಳಸಿಗೆ ನೀರು ಅರ್ಪಿಸುವ ವಿಧಾನ. ಭಾನುವಾರ ಹೊರತು ಬೇರೆಯ ದಿನಗಳಲ್ಲಿ ತುಳಸಿಗೆ ಗಂಗಾಜಲ ಬೆರೆಸಿದ ನೀರು ಅರ್ಪಿಸಿದರೆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತದೆ. ಪ್ರತಿದಿನ ತುಳಸಿಯ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಶಕ್ತಿ ಮತ್ತು ಜೀವನಕ್ಕೆ ಬೆಳಕು ದೊರಕುತ್ತದೆ. ತುಳಸಿ ಗಿಡ ಮನೆಯನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ. ತುಳಸಿ ಮಾತೆಯ ಈ ವಿಶೇಷ ಸೂಚನೆಗಳನ್ನು ಗಮನಿಸಿದರೆ ಮನೆಯಲ್ಲಿ ನಡೆಯುವ ಅಶುಭಗಳು ದೂರವಾಗಿ ತಾಯಿ ಲಕ್ಷ್ಮಿಯ ಕೃಪೆ ಸದಾ ಮನೆಯಲ್ಲಿರುತ್ತದೆ. ಈ ಮಾಹಿತಿಯನ್ನು ಮನೆಯಲ್ಲಿ ಪಾಲಿಸಿಕೊಂಡು ಹೋದರೆ ಶಾಂತಿ, ಸಮೃದ್ಧಿ ಮತ್ತು ಧನಲಾಭ ಶಾಶ್ವತವಾಗಿರುತ್ತದೆ. ಧನ್ಯವಾದಗಳು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.